ಅಭಿಮಾನ ಹೇಗೆ ಬರಬೇಕು? ಪರಮಾತ್ಮನಿಗೆ ನನ್ನಂತೆ ಅಭಿಮಾನ ಉಂಟು, ತತ್ಪರಯುಕ್ತ ರಾಗದ್ವೇಷ ಉಂಟು ಎನ್ನುವುದಾಗಿ ಭಾವಿಸಬಾರದು. ಕೈವಲ್ಯ ಅವನಿಗೆ ಕೇವಲ ಚೈತನ್ಯ ಸ್ವರೂಪ. ನಮ್ಮಂತೆ ಭೌತಿಕ ದೇಹವೇ ಇಲ್ಲ. ಭೌತಿಕ ದೇಹ ಅದರಿಂದಲೇ ಹಿಂಸೆ, ಅದರಿಂದಲೇ ಅಭಿಮಾನ. ಅಭಿಮಾನದ ಮೂಲ ಹಿಂಸೆಯ ಕಾರಣ ದೇಹ. ಆ ದೇಹವೇ ಪರಮಾತ್ಮನಿಗಿಲ್ಲ. ಅದು ನಮಗೆ ಅಭಿಮಾನಾದಿಗಳು, ತನ್ಮೂಲಕ ರಾಗದ್ವೇಷಾದಿಗಳು, ಹಿಂಸಾ ಪ್ರಯುಕ್ತ ಹಿಂಸೆ ಯಾವುದೂ ಕೂಡ ಪರಮಾತ್ಮನಿಗಿಲ್ಲ. ಆದ್ದರಿಂದ ದೈತ್ಯರ ಮೇಲೆ ಅವನಿಗೆ ಅಂಥ ದ್ವೇಷವೂ ಇಲ್ಲ, ದೇವತೆಗಳ ಮೇಲೆ ರಾಗವೂ ಇಲ್ಲ. ಮತ್ತು ಬರವರ ಸ್ವರೂಪ ಯೋಗ್ಯತೆಯನ್ನು ನೋಡಿಕೊಂಡು ಅವರ ರಜೋಗುಣ ತಮೋಗುಣ ಸ್ವಾಭಾವಿಕವಾದ ಗುಣಗಳನ್ನು ಕಂಡು ಅದಕ್ಕೆ ಸರಿಯಾಗಿ ಅವರಿಂದ ಕಾರ್ಯ ಮಾಡಿಸಿ ಶಿಕ್ಷೆ ರಕ್ಷಿಕೊಳ್ತಾರೆ ಹೊರತು ಮೋಹಾಭಿಮಾನ ಪರಮಾತ್ಮನಿಗೆ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅಶೋಕ ಆಚಾರ್ಯರು ಕೈವಲ್ಯ ತಂದೇನರ್ಥ ದೇಹ ಕೇವಲ ಚೇತನ ಸ್ವರೂಪ, ದೇಹ ಇಲ್ಲ, ಭೌತಿಕ ದೇಹ ಇಲ್ಲ, ಆದ್ದರಿಂದ ಅಭಿಮಾನ ಇಲ್ಲ. ಅಕರ್ತು ಉಂಟು, ಪರಮಾತ್ಮನ ಕರ್ತ ಅಕರ್ತು ಉಂಟು. ಅವನಿಗೆ ಮತ್ತೊಬ್ಬ ಕರ್ತ ಇಲ್ಲ. ನೈವೇದ್ಯತೆ ಕರ್ತ ಹೆಸರು. ಪರಮಾತ್ಮನನ್ನು ಮಾಡತಕ್ಕ ಮತ್ತೊಬ್ಬ ಇಲ್ಲ. ಅವನೇ ಸರ್ವತಂತ್ರ ಸ್ವತಂತ್ರ. ಆದ್ದರಿಂದ ಅವನಿಗೆ ಹಿಂಸಾದಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಕರ್ತು ತಸ್ಯ ಅನ್ಯ ಕರ್ತಾನ ನೈವೇದ್ಯತೆ. ಹಿಂಸಾ ಕೇನಾಸ್ತಿ ಕಲ್ಪಿದೆ. ಯಾರು ಹಿಂಸೆ ಮಾಡೋದು? ಅವನಿಗೆ ಮೇಲೆ ಯಾರಾದರೂ ಇದ್ದಾರೆ? ಅವನಿಗೆ ಕರ್ತನೇ ಇಲ್ಲ. ಅವನೇ ಸರ್ವತಂತ್ರ ಸ್ವತಂತ್ರ. ಅವನಿಗೆ ಹಿಂಸೆ ದೈತ್ಯದಿಂದ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಹಿಂಸೆಗೆ ಬೇಕಾದ ದೇಹವೂ ಇಲ್ಲ. ಇದಂತ ಕಸೆಗಲ್ಪನೆ. ಹಿಂಸೆಯನ್ನು ಏಷ ಅಂತ ಹೇಳಿದ್ದಕ್ಕೆ ಸ್ತ್ರೀಲಿಂಗ. ಇದಂ ಅಂತ ನಪುಂಸಕಲಿಂಗ ಹೇಳಿದ್ದಾರೆ. ಇದೇನು ಅಂತ ಪರಸ್ಯ ಇದಂ ಹಿಂಸಾ ಕೇನಾಸ್ತಿ ಕಲ್ಪಿತು. ಎಲ್ಲಾದರೂ ಪ್ರಯೋಗ ಉಂಟು. ಹಿಂಸಾ ಏಷ ಹಿಂಸಾ ಅದು ಸ್ತ್ರೀಲಿಂಗ. ಇದಂ ಅಂತ ಹೇಳಿ ವಿಚಿತ್ರವಾದ ಪ್ರಯೋಗ ಭಾಗವತ. ಇದೇನು ಅಂತ ಅದಕ್ಕೆ ಆಚಾರ್ಯ ಹೇಳ್ತಾರೆ. ಅದು ಸ್ತ್ರೀಲಿಂಗ ಇದ್ದುದನ್ನು ನಪುಂಸಕಲಿಂಗ ಹೇಳಿದರೆ ಅದಕ್ಕೆ ಅರ್ಥ ಕುತ್ಸನ. ಅಂದರೆ ಪರಮಾತ್ಮ ಹಿಂಸೆ ಉಂಟು ಎಂಬುದೇ ಕುತ್ಸಿತ. ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ವ್ಯಕ್ತಿಯ ಅತಿಶಯ ಕುತ್ಸನ ಭೇದೇಶು ಸೂತ್ರ. ಕುತ್ಸನ ಎಂಬ ಅರ್ಥದಲ್ಲಿ ಸ್ತ್ರೀಲಿಂಗವನ್ನು ನಪುಂಸಕಲಿಂಗ ಮಾಡಿದರೆ ಇದು ಬಹಳ ಕುತ್ಸಿತ. ಪರಮಾತ್ಮನ ಹಿಂಸೆ ಅವರು. ಯಾರಿಗೆ ಹಿಂಸೆ? ಅವನು ಯಾರು ಕರ್ತ ಇದ್ದಾನೆ? ಪರಮಾತ್ಮನಲ್ಲಿ ಹಿಂಸೆ ಉಂಟು ಅಂತ ಕಲ್ಪನೆ ಮಾಡುವುದೇ ಅಸಂಬದ್ಧ ಎಂಬ ಅಭಿಪ್ರಾಯದಲ್ಲಿ ಏಷ ಅಂತ ಹೇಳುವುದು ಇದಂತ ಹೇಳಿದ್ದಾರೆ. ಇದಕ್ಕೆ ಪ್ರಮಾಣವನ್ನು ಹೇಳಿದ್ದಾರೆ. ತಸ್ಮಾತ್ ವೈರಾನುಬಂಧೇನ ನಿರ್ವೈರಿಣ ಭಯೇನವ ಸ್ನೇಹಾತ್ ಕಾಮೇನವ ಯುಂಜಾತ್ ಕಥಂಚಿತ್ ನೇಕ್ಷತೆ ಪೃಥಕ್. ಪರಮಾತ್ಮನಲ್ಲಿ ಏಕಾಗ್ರತೆ ಬರಲಿಕ್ಕೆ ಅನೇಕ ಕಾರಣ. ಒಂದು ವೈರ ಇದ್ದರೆ, ಹಾರಿ ಕೋಪ ಇದ್ದರೆ ಏಕಾಗ್ರತೆ ಯಾವಾಗ ಬಂದೇ ಆಗುತ್ತೆ. ಏಕಾಗ್ರತೆಯಿಂದ ಪರಮಾತ್ಮನ ಧ್ಯಾನಕ್ಕೆ ಕಂಸನಿಗೆ ಯಾವಾಗಲೂ ಕೃಷ್ಣ ಮುದ್ದೆ ತಿಂದು ಕೃಷ್ಣ. ಯಾಕೆಂದರೆ ಅವನ ವೈರ. ಅಕಸ್ಮಾತ್ ವೈರಾನುಬಂಧೇನ. ಇನ್ನು ಕೆಲವು ಕಡೆ ವೈರ ಇಲ್ಲ, ಭಯ. ಭಯದಿಂದಲೂ ಕೂಡ ಆಗ್ತದೆ. ನಿರ್ವೈರೇನ ಭಯ, ವೈರ ಇಲ್ಲದ ಭಯ. ಸ್ನೇಹ, ಸ್ನೇಹದಿಂದ ಎಲ್ಲ ಭಕ್ತರೆಲ್ಲ ಪರಮಾತ್ಮನೇ ಚಿಂತನೆ, ಪ್ರಹ್ಲಾದ ಧ್ರುವ ಎಲ್ಲ ಸ್ನೇಹ. ಕಂಸನಿಗೆ ಭಯ, ಕೃಷ್ಣನಿಗೆ ಭಯ. ಆಕಾಶವಾಣಿ ಆಯಿತು. ಸರಿಯಾಗಿ ಕೃಷ್ಣನು ಅನೇಕರನ್ನು ಸಂಹಾರ ಮಾಡಿದ್ದಾನೆ, ಧನುಸ್ಸನ್ನು ಭಂಗ ಮಾಡಿದ. ಏನು ಸ್ವಲ್ಪ ಭಯ ಉಂಟು. ಭಯ, ಸ್ನೇಹ, ಕಾಮ ಒಪ್ಪಿಸಿದ ಕಾಮೇನಮ. ಮನಸ್ಸನ್ನು ಪರಮಾತ್ಮನಲ್ಲಿ ನಾವು ನಿವೇಶನ ಮಾಡಲಿಕ್ಕೆ ವೈರ, ಕಾಮ, ಭಯ, ಸ್ನೇಹ ನಾಲ್ಕು ಕಾರಣ ಅಂತ ಹೇಳ್ತೀವಿ. ಏಕಾಗ್ರತೆ ಬರಲಿಕ್ಕೆ
ವೈರಾಗ ಇನ್ನೊಂದು. ಇಲ್ಲಿ ಇಂಡಿಯಾದ ಅಂತ ಹೇಳಿದರೆ ಆ ರೀತಿ ದ್ವೇಷದಿಂದ ಧ್ಯಾನ ಮಾಡಬೇಕು ಅಂತ ಅರ್ಥ ಅಲ್ಲ, ಮಾಡಲಿಕ್ಕೆ ಬರ್ತದೆ ಅಂತ ವಿಧಾನ ಅಲ್ಲ, ವಸ್ತುಸ್ಥಿತಿ. ಪರಮಾತ್ಮನ ಏಕಾಗ್ರತೆ ಹೇಳಲು ಸಾಧ್ಯ ಇದೆ, ದ್ವೇಷ ಮಾಡಿ ಅಂತ ವಿಧಾನ ಅಲ್ಲ, ವಸ್ತುಸ್ಥಿತಿ ವರ್ಣನೆ. ಲೋಕದಲ್ಲಿ ಏಕಾಗ್ರತೆಗೆ ದ್ವೇಷ, ಸ್ನೇಹ, ಕಾಮ, ಭಯ ಕಾರಣ ಎಂಬ ವಸ್ತುಸ್ಥಿತಿ ನೇರಗಳ ಹೊರತು ದ್ವೇಷದಿಂದ ಪರಮಾತ್ಮನಲ್ಲಿ ಮನಸ್ಸನ್ನು ದ್ವೇಷದಿಂದಾದರೂ ಏಕಾಗ್ರತೆಗೊಳಿಸಿದೆ ಅಂತ ವಿಧಾನ ಮಾಡಿದ್ದು ಅಂತ ಭಾವಿಸಲಾರೆ. ವೈರಾದೀನಾಂ ಏಕತಪೇನಾಪಿ ಯೋ ಇಂದ್ಯಾತ್ ಸಾ ಇಂದ್ಯಾತ್ ಸಾ ನಿಷ್ಠಿತ. ಅವನಿಗೆ ಪೃಥಕ ನಿಷ್ಠಿತ. ಯಾರು ಈ ರೀತಿಯಾಗಿ ವೈರ, ಸ್ನೇಹ, ಕಾಮ, ಭಯಗಳಿಂದ ಪರಮಾತ್ಮನ ಮನಸ್ಸಲ್ಲಿ ಇರ್ತಾನೋ ಅವನಿಗೆ ಪೃಥಕ್, ಪರಮಾತ್ಮ ಬಿಟ್ಟು ಮತ್ತೊಂದು ಕಾಣಿಸುವುದೇ ಇಲ್ಲ. ಅಷ್ಟು ಏಕಾಗ್ರತೆ ಬರ್ತದೆ, ಪೃಥಕ ನಿಷ್ಠಿತ. ಭೇದ ನೋಡಲಿಲ್ಲ ಅಂತ ಅನ್ಸಲ್ಲ. ಪರಮಾತ್ಮನ ಬಿಟ್ಟು ಇನ್ನೊಂದರ ವಿಚಾರ ಬರಬೇಕು. ಯಾರು ಈ 3-4 ಕಾರಣಗಳಿಂದ ಮನಸ್ಸನ್ನು ಏಕಾಗ್ರವಾಗಿ ಪರಮಾತ್ಮನ ಮೇಲಿಸ್ತಾನೆ ಅವನು ಪರಮಾತ್ಮನ ಬಿಟ್ಟು ಇನ್ನೊಬ್ಬರನ್ನು ನೋಡಲಿಲ್ಲ. ಇದು ವಿಧಿಯಲ್ಲ, ಇದು ವಸ್ತುಸ್ಥಿತಿಗೆ ನಿರೂಪಣೆ. ನೀವು ಅನೇಕ ದ್ವೇಷದಿಂದಲಾದರೂ ಪರಮಾತ್ಮನ ಧ್ಯಾನ ಮಾಡಿ ಅಂತ ಗಿರಿವ್ಯಾಸ ದೇವರ ಶಿಖಮಣಿಗಳು ಧ್ಯಾನ ಮಾಡಿದ್ದಾರೆ. ಯಾರು ದ್ವೇಷಾದಿಗಳಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸ್ತಾನೆ ಅವನಿಗೆ ಬೇರೆ ವಸ್ತು ಕಾಣಿಸುವುದಿಲ್ಲ. ವಸ್ತುಸ್ಥಿತಿ ಮಾಡಿ ಅರ್ಥ. ವೈರಾದೀನ ಏಕತಮೇನಾಪಿ ಯೋ ಇಂಜಾತ್ ಸ ನೇಕ್ಷಿತ ಇತಿ ಸ್ವಭಾವಕಧರ್ಮ ನ ವಿಧಿ. ಕಥಂಚಿನ್ ನೇಷ್ಠತೆ ಪೃಥಕ್. ಪೃಥಕ ನೇಷ್ಠತೆ ಏನರ್ಥ? ಪರಮಾತ್ಮನಿಂದ ಭಿನ್ನನಾದವನನ್ನು ನೋಡಲಿಲ್ಲ, ಪರಮಾತ್ಮನನ್ನೇ ಮನಸ್ಸಿಟ್ಟರೆ ಬೇರೆ ಜನ ಬರಲಿಲ್ಲ ಅಂತ ಅರ್ಥ ಅಲ್ಲ. ತತ್ತೈವ ಮನಸ್ಸು ಅಭಿನಿವೇಶೀಲ ತದನ್ಯಂ ನೇಷ್ಠತೆ. ಮನಸ್ಸನ್ನು ಪರಮಾತ್ಮನಲ್ಲೇ ಏಕಾಗ್ರಗೊಳಿಸಿದಾಗ ಪರಮಾತ್ಮನನ್ನು ಬಿಟ್ಟು ಇನ್ನೊಂದನ್ನು ನೋಡಲಿಲ್ಲ. ಏಕಾಗ್ರತೆ ಬರಲಿಕ್ಕೆ ಈ 4 ಕಾರಣ. ಇಷ್ಟು ವಿಷಯ ನಾವು ಅದನ್ನು ಮಾಡಬಹುದು ಅಂತ ಅರ್ಥ. ಯಾಕೆಂದರೆ ಸ್ವಭಾವ ಘಟನೆ. ಯಾಕೆ ಸುಖಮುನಿಗಳು ಹೇಳಿದ್ದಾರೆ, ಪರಮಾತ್ಮನನ್ನು ಹೇಗಾದರೂ ಮಾಡಿ ಏಕಾಗ್ರತೆಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಇಡಿ. ಅದು ದ್ವೇಷವಾಗಬಹುದು, ಕಾಮವಾಗಬಹುದು, ಯಾವುದೇ ರೀತಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸಬೇಕು ಅಂತ ವಿಧಾನ ಮಾಡಿದ್ದು ಅಂತ ಯಾಕೆ ಹೇಳಬಾರ್ದು? ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ವಿಧಾನ ಮಾಡಿದರೆ ಅನಿಷ್ಟ ಆಗಬಾರ್ದು. ಯಾವುದನ್ನು ಪುರಾಣವು ವಿಧಾನ ಮಾಡ್ತದೋ ಅದು ಇಷ್ಟ ಸಾಧನ ಆಗಬೇಕು. ಇದು ಅನಿಷ್ಟ ಸಾಧನ. ದ್ವೇಷದಿಂದ ಪರಮಾತ್ಮವನ್ನು ಚಿಂತನೆ ಮಾಡಿದರೆ ಅದರಿಂದ ಅನಿಷ್ಟ ಅಂತ ಪ್ರಮಾಣ ಇದೆ ಅಂತ ಎಲ್ಲ ಪ್ರಮಾಣ ಹೇಳ್ತಾರೆ. ಕೆಲವರು ಹಾಗೆ ದ್ವೇಷ ವಿರೋಧ ಭಕ್ತಿಯಿಂದ ಪರಮಾತ್ಮ ವಿರೋಧ ಮಾಡ್ತಾ ಇದ್ದರೂ ಮೋಕ್ಷ ಆಗ್ತದೆ. ಏಕಾಗ್ರತೆಯಿಂದ ಚಿಂತನೆ ಮಾಡ್ತಾರೆ, ಅವರಿಗೆ ಮೋಕ್ಷ ಆಗ್ತದೆ ಅಂತ. ಹಾಗೆಲ್ಲ ದ್ವೇಷ ಪರಮಾತ್ಮನ ಪ್ರೇಮದಿಂದಲೇ ಚಿಂತನೆ ಮಾಡ್ತಾರೆ. ದ್ವೇಷದಿಂದ ಚಿಂತನೆ ಮಾಡಿದರೆ ಅನರ್ಥ ಆಗುವುದಕ್ಕೆ ಅನೇಕ ಪ್ರಮಾಣವನ್ನು ಆಚಾರ್ಯರು ಉದಾಹರಿಸ್ತಾರೆ. ಕರ್ಮಣ ಮನಸ ವಾಚ ಯೋ ದ್ವಿಷ್ಯಾತಿ ವಿಷ್ಣು ಭವ್ಯಂ ಮಜ್ಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತಿ ಸಮ. ಮನಸ ಕಾಯಿನ ವಾಚ ಪರಮಾತ್ಮ ದ್ವೇಷ ಮಾಡಿದರೆ ಅವನ ಪಿತೃಗಳೇ ನರಕಕ್ಕೆ ಹೋಗ್ತಾರೆ. ಅವರಿಗಂತೂ ಸುತರಾಂ ನರಕ ಸಿದ್ಧ. ಕಾರಣಂ ಋಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಂಜಸ್ತ್ರಂ ಅಶುಭಾನ್ ಆಸುರೀಶ್ವರ ಯೋನಿಷ್. ಕೃಷ್ಣನೇ ಹೇಳಿದ, ನನ್ನ ದ್ವೇಷ ಯಾರು ಮಾಡ್ತಾರೋ ಅವರನ್ನು ಸಂಸಾರದಲ್ಲಿ ಹಾಕ್ತಾನೆ, ಅಸುರ ಯೋನಿಯಲ್ಲಿ ಅವರನ್ನು ಹಾಕ್ತಾನೆ. ಕ್ಷಿಪಾಮಿ ಅಂಜಸ್ತ್ರಂ ಆಸುರೀಶ್ ಯೋನಿ, ಅಸುರ ಯೋನಿಯಲ್ಲಿ ಅವರು ಹುಟ್ಟು ಬಂದೇ ಮಾಡ್ತಾರೆ. ನಾನಾ ಥರದ ನೀಚ ಜನ್ಮ ಅವನಿಗೆ ಬರ್ತದೆ ಅಂತ ಭಗವಂತನೇ ಹೇಳ್ತಾರೆ. ಆಸುರೀಂ ಯೋನಿ ಮಾಪನ್ನಾ ಮೂಢಾ ಮಾಂ ಅಪ್ರಾಪ್ಯೇವ ಧಮಾಂಗತಿ ಅಂತ. ಆ ಸುನಿಯಲ್ಲಿ ಬಂದು ವಿಮೋಚನೆ ಉಂಟು ಮತ್ತು ಅಲ್ಲಿಯೇ ಅದೇ ರೀತಿ ಹುಟ್ಟಿ ಅವನಿಗೆ ಅತ್ಯಂತ ಅಧಮಗತಿ ಅಂಧಂತಮಸಿಗೆ ಹೋಗ್ತಾರೆ. ಪರಮಾತ್ಮ ದ್ವೇಷ ಮಾಡಿದ್ರೆ ಮಹಾ ಅನರ್ಥ ಇದೆ ಅಂತ ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈ ದ್ವೇಷದಿಂದ ಚಿಂತನೆ ಮಾಡಿದರೂ ಅವನಿಗೆ ಆಗಬಹುದು.
ವಿಧಾನ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾವುದರಿಂದ ಅನರ್ಥ ಆಗ್ತದೆ ಅದನ್ನು ವಿಧಾನ ಮಾಡ್ತಾರೆ. ಯಾವುದರಿಂದ ಸ್ವರ್ಗಾದಿ ಫಲಪ್ರಾಪ್ತಿ ಆಗ್ತದೆ ಅದನ್ನು ಶಾಸ್ತ್ರ ವಿಧಾನ ಮಾಡ್ತಾರೆ. ಈ ವಿಧಾನದ ಏಕಾಗ್ರತೆಗೆ ಇದು 4 ಕಾರಣ ಅಂತ ಇಷ್ಟೇ ಹೇಳಿ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರ. ನನ್ನ ಮನುಷ್ಯಾವತಾರಕ್ಕೆ ಬಂದಾಗ ತಿರಸ್ಕಾರದಿಂದ ನೋಡ್ತಾನೆ. ಪರಮಾತ್ಮ ಅಂತ ತಿಳ್ಕೊಳ್ಳಿದೆ. ಪರಂ ಭಾವಂ ಅಜಾನಂತಹ, ಪರಮಾತ್ಮ ನನ್ನ ನಿಜ ಸ್ವರೂಪವನ್ನು ತಿಳಿಕೊಳ್ಳದೆ ಅವನು ನನ್ನನ್ನು ತಿರಸ್ಕಾರ ಮಾಡಿ ದ್ವೇಷ ಮಾಡ್ತಾನೆ. ಮೋಘಾಶಾಹ, ಅವರ ಆಶೆಯೆಲ್ಲ ವಿಫಲ ಆಗ್ತದೆ. ಅವರೇನು ಪ್ರಯತ್ನ ಮಾಡ್ತಾರೆ ಎಲ್ಲ ವಿಫಲ. ಅವರ ಜ್ಞಾನವನ್ನು ಅರ್ಥ. ರಾಕ್ಷಸಿ ಆಸುರಿಂಚಿ ಪ್ರಕೃತಿ, ರಾಕ್ಷಸ ಪ್ರಕೃತಿ, ಆಸುರ ಪ್ರಕೃತಿ, ಆಸುರ ಸ್ವಭಾವ ಹೊಂದಿದ್ದಾರೆ. ಅವರಿಗೆ ಅನರ್ಥ ಆಗ್ತದೆ ಅಂತ ಈ ವಾಕ್ಯ. ಇದು ಇನ್ನೊಂದು ವಾಕ್ಯ ಪ್ರಹ್ಲಾದ ಹೇಳೋದು. ನಿನ್ನ ವರವನ್ನು ಕೇಳುವಾಗ ಇದು ಅನಿಂದತ ಪಿತಾ ಮೇ ತ್ವಾಂ ಅವಿದ್ವಾನ್ ತೇಜೈಶ್ವರ. ನನ್ನ ತಂದೆ ತಿಳ್ಕೊಳ್ಳದೆ ನಿನ್ನ ದ್ವೇಷ ಮಾಡಿದ, ನಿನ್ನ ನಿಂದ ಮಾಡಿದ. ತಸ್ಮಾತ್ ಪಿತಾ ಮೇ ಪೂಯೇತ ದುರಂತಾದ ದುಷ್ಟರ ಒಂದು ದೊಡ್ಡ ಅನರ್ಥ. ಆ ಪಾಪದಿಂದ ಅವನಿಗೆ ಮೋಚನೆಯಾಗಿದೆ ಅಂತ ಪ್ರಹ್ಲಾದ ಹೇಳಬೇಕಾಗಿದ್ದರೆ ದ್ವೇಷ ಮಾಡಿದರೆ ಅನರ್ಥ ಅಂತ ಉಪಚಾರ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದೆಯ ಪರಮಾತ್ಮನ ನಿಂದೆ ಮಾಡಿದ್ದರಿಂದ ಸಮಸ್ಯೆ ಹೋಗಬೇಕಿತ್ತು. ಪ್ರಹ್ಲಾದನ ಪ್ರಭಾವದಿಂದ ಹೋಗಲಿಲ್ಲ ಇನ್ನೊಂದು ಮಾತು. ಹಾಗಾದರೆ ದ್ವೇಷದಿಂದ ಅನರ್ಥ ಅನ್ನೋದಕ್ಕೆ ಇಷ್ಟು ಸ್ಪಷ್ಟವಾದ ಮಾತು. ಪ್ರಕೃತಿ ಮೋಹಿಮಿಶ್ರಿತ, ಪ್ರಕೃತಿ ಮೋಹಿನಿಮಿಶ್ರಿತ ಅಂತಂದರೆ ಮೋಹಕವಾದ ಪ್ರಕೃತಿ ಸ್ವಭಾವ, ಆಸುರ ಸ್ವಭಾವ ಮೋಹ. ಆಸುರ ಸ್ವಭಾವವನ್ನು ಪಡೆದು ಅವರು ಅಂತ ಸ್ವಭಾವವನ್ನು ಪಡೆಯುತ್ತಾರೆ. ಮತ್ತಷ್ಟು ಅನರ್ಥ ಆಗ್ತದೆ. ಎಲ್ಲ ಪ್ರಮಾಣಗಳಿಗೆ ವರತೋಪಿ ನ ಮುಂಚಂತಿ ದ್ವೇಷಿಣಃ ಶಾಪತೋಪಿ ತು ಭಕ್ತಃ ನಿಯಮನಿಪಾತ. ಪರಮಾತ್ಮ ದ್ವೇಷ ಮಾಡಿದರೆ ಎಷ್ಟು ವರಗಳು ಬಂದರೂ ಅವರಿಗೆ ಬಿಡುಗಡೆ ಆಗುವುದಿಲ್ಲ. ದ್ವೇಷ ಮಾಡಿದರೆ ಅನೇಕ ದೇವತಾರಾಧನೆ ಮಾಡಿ ಋಷಿ ಮುನಿಗಳಿಂದಲೂ ವರ ಪಡೆದರೂ ಅವರಿಗೆ ಮೋಕ್ಷ ಆಗುವುದಿಲ್ಲ. ಭಕ್ತರಿಗೆ ಏನು ಶಾಪ ಬಂದರೂ ಅವರಿಗೆ ಅದೇನು ಅನರ್ಥ ಆಗುವುದಿಲ್ಲ. ಭಕ್ತರಿಗೆ ದೊಡ್ಡವರ ಶಾಪದಿಂದಲೂ ಅನರ್ಥ ಇಲ್ಲ. ದೈತ್ಯರಿಗೆ ದ್ವೇಷಗಳಿಗೆ ಯಾರು ವರ ಕೊಟ್ಟರೂ ಅವರಿಗೆ ಮೋಚನೆ ಇಲ್ಲ. ಹಾಗೆ ದ್ವೇಷದಿಂದ ಅನರ್ಥ ಆಗುವುದು ಸ್ಪಷ್ಟವಾದ ಇನ್ನೊಂದು ಪ್ರಮಾಣ. ಮತ್ತು ಹಾಗೆ ವರದ ಉಪಯೋಗ ಏನು? ಮತ್ತೊಬ್ಬರ ಆವೇಶದಿಂದ ತಪ್ಪು ಮಾಡಿದ್ದರೆ ವರದಿಂದ ವಿಮೋಚನೆ ಆಗ್ತದೆ. ಅನ್ಯ ಆವೇಶ ದೈತ್ಯಾವೇಶದಿಂದ ಮಾಡಿದ್ದರೆ ಅವರಿಗೆ ರಿಯಾಯಿತಿ ಉಂಟು. ಸ್ವಯಂ ಅವರು ದ್ವೇಷ ಮಾಡಿದರೆ ಅವರಿಗೆ ಬಿಡುಗಡೆ ಇಲ್ಲ. ಅನ್ಯಾವೇಶ ಕೃತಂ ಯತ್ತು ತದು ವರಾನ್ನಿ ಅಪೂಜ್ಯತೆ ತದ್ವಿರುದ್ಧ ಸ್ವಭಾವಾನ ಅನ್ಯಥಾ ನಗದ ತದ್ ವಿರುದ್ಧ ಸ್ವಭಾವಾನ ವಿರುದ್ಧ ಸ್ವಭಾವ. ಯಾರಿಗೂ ಸ್ವಭಾವವೇ ಭಗವದ್ ವಿರುದ್ಧವಾಗಿ ಉಂಟು ಅವರಿಗೆ ಕಥಂಚನ, ಅವರಿಗೆ ಇಲ್ಲವೇ ಇಲ್ಲ, ಮೋಕ್ಷವೇ ಇಲ್ಲ. ಅಸುರಾವೇಶದಿಂದ ದ್ವೇಷ ಮಾಡಿದರೆ ವರದಿಂದ ವಿಮೋಚನೆ. ಸ್ವಭಾವತಃ ಯಾರಿಗೆ ದ್ವೇಷ ಉಂಟು ಅವರಿಗೆ ವಿಮೋಚನೆ ಇಲ್ಲ. ಇಷ್ಟು ಸ್ಪಷ್ಟವಾದ ಮಾತು. ಯಸ್ಮಾದೇವಂ
ಭಗವಂತನ ದ್ವೇಷಾದಿಗಳಿಂದಲೂ ಕೂಡ ಮನಸ್ಸನ್ನು ಭಗವಂತನು ಇಡಬಹುದು. ಯಾಕೆ ಅವನು ದ್ವೇಷ ಮಾಡಿದ್ದರಿಂದ ಏಕಾಗ್ರತೆಯಿಂದ ಮಾಡಿದರು ಭಗವಂತನಿಗೆ ಉಪದ್ರವವಿಲ್ಲ. ಅದರಲ್ಲಿ ದ್ವೇಷದಿಂದಲೂ ಮಾಡಲಿಕ್ಕೆ ಬರ್ತದೆ, ಕಾಮದಿಂದಲೂ ಮಾಡಲಿಕ್ಕೆ ಬರ್ತದೆ. ಯಸ್ಮಾದೇವ ಕೋಪಿ ಉಪದ್ರವೂ ನಾಸ್ತಿ. ಪರಮಾತ್ಮನು ಯಾರಿಂದಲೂ ಅವನು ದ್ವೇಷ ಮಾಡಲಿ, ಏನು ಮಾಡಲಿ, ದೇವರು ಅವರಿಂದ ಏನು ಉಪದ್ರವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಅಕರ್ತ, ಅವನಿಗೆ ಮತ್ತೊಬ್ಬ ಕರ್ತ ಇಲ್ಲ. ನಾವೇನು ಮಾಡಿದರೂ ಪರಮಾತ್ಮದಿಂದೇನು ಉಪದ್ರವೇ ಇಲ್ಲ. ಯಸ್ಮಾದೇವ ಕೋಪಿ ಉಪದ್ರವೋ ನಾಸ್ತಿ ಭಗವತಃ ತಸ್ಮಾದೇವ ದ್ವೇಷಾದಿನ ಮನೋಯುಕ್ತ ಶಕ್ಯತೆ. ದ್ವೇಷದಿಂದಲೂ ಮನಸ್ಸಿನಲ್ಲಿ ಬರ್ತದೆ, ಅದು ಅವನ ಪ್ರೇರಣೆಯ ಕಾರಣ. ತಾದೃಶಾನ ತದೇವ ಚಿಂತೆ. ಅವರಿಗೆ ಯಾರು ವೈರದಿಂದ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಯೋಗ್ಯತೆ ಉಂಟು ಭಕ್ತರೇ ಉಂಟು. ಅಸುರಾವೇಶದಿಂದ ವೈರದಿಂದ ಪರಮಾತ್ಮನಲ್ಲಿ ಮನಸ್ಸನ್ನು ಬಿಡುವ ಯೋಗ್ಯತೆ ಯಾರಿಗೆ ಉಂಟು ಅವರಿಗೆ ಅದನ್ನೇ ಪರಮಾತ್ಮ ಆಲೋಚಿಸ್ತಾರೆ. ತಾದೃಶಾನ ತದೇವ ಚಿಂತೆಯಿಲ್ಲ. ಯಾರು ಅವರ ಭಕ್ತಿಯೋಗ್ಯ ಕೆಲವರಿಗೆ ಗೋಪಿಕಾಸ್ತಿಗೆ ಕಾಮದ ದ್ವಾರ ಭಕ್ತಿ ಮಾಡಿ ಯೋಗ್ಯತೆ, ಶಿಶುಪಾಲ ದ್ವೇಷದಿಂದಲೇ ಭಗವಂತನ ಚಿಂತನೆ ಮಾಡಿ ಭಕ್ತರೇ ಉಂಟು. ತಾದೃಶಾನ ಅಂತಂಥವರಿಗೆ ಯಾವ್ಯಾವ ರೀತಿಯ ಭಕ್ತಿಗೆ ಯೋಗ್ಯನೋ ಅವರಿಗೆ ತದೇವ ಚಿಂತೆ. ಅನ್ಯಥಾ ಯಾಕೆಂದರೆ ಒಂದು ಪಕ್ಷ ಪರಮಾತ್ಮನು ತನ್ನ ಭಕ್ತರಿಗೆ ತನ್ನ ಮೇಲೆ ದ್ವೇಷವನ್ನು ಬಂದು ಯಾಕೆ ಮಾಡ್ತಾನೆ? ಅವನು ಉಪದ್ರವೇ ಇಲ್ಲ. ಅವನು ದ್ವೇಷ ಮಾಡಿದರೆ ಹಿರಣ್ಯಕಶಿಪು ಎಷ್ಟೇ ದ್ವೇಷ ಮಾಡಲಿ ದೇವರಿಗೆ ಏನಾದರೂ ಉಪದ್ರವ ಉಂಟು. ಆದ್ದರಿಂದ ಪರಮಾತ್ಮನೇ ಯಾರ್ಯಾರಿಗೆ ಯಾವ ರೀತಿ ಯೋಗ್ಯತೆ ಉಂಟು ಅದನ್ನು ನೋಡಿಕೊಂಡು ಕೆಲವರು ದ್ವೇಷಯುಕ್ತ ಭಕ್ತಿ ಮಾಡುವಂತೆ, ಕೆಲವರು ಕಾಮಯುಕ್ತ ಭಕ್ತಿ ಮಾಡುವಂತೆ ಪರಮಾತ್ಮ ಅವರಿಗೆ ಆ ರೀತಿಯ ಕೃತ್ಯ ಮಾಡ್ತಾನೆ. ಹಾಗೆ ದ್ವೇಷ ಮಾಡಿದ್ದರಿಂದ ಪರಮಾತ್ಮನಿಗೇನು ಹಾನಿ ಇಲ್ಲ. ಅವನು ಯಾರು ಏನು ಮಾಡಲಿಕ್ಕೆ ಸಾಧ್ಯ? ಹಿರಣ್ಯಕಶಿಪು, ರಾವಣ, ಕಂಸ ಇಷ್ಟೇ ದ್ವೇಷ ಮಾಡಿದ, ಶಿಶುಪಾಲ ಮಾಡಿದ, ದೇವರಿಗೆ ಏನಾದರೂ ಆಯಿತಾ? ಆದ್ದರಿಂದ ಆತ್ಮನ ಅನ್ಯಥ ಇಲ್ಲದೆ ಹೋದರೆ ತನಗೆ ದುಃಖಕಾರಣವಾದ ದ್ವೇಷವನ್ನು ಸರ್ವನಿಯಾಮಕನ ಯಾಕೆ ಮಾಡಿಸ್ತಾರೆ? ಸರ್ವನಿಯಾಮಕ ತನ್ನಲ್ಲಿ ದ್ವೇಷ ಬರುವುದು ಯಾಕೆ ಮಾಡ್ತಾರೆ? ಮತ್ತೊಬ್ಬರ ದ್ವೇಷ ಬಂದರೆ ನಮಗೆ ದುಃಖ, ಯಾವಾಗೊಬ್ಬರಿಗೆ ಯಾವಾಗ ಉಪದ್ರವ ಉಂಟು ಅದೇ ಚಿಂತೆ. ಪರಮಾತ್ಮ ತನ್ನ ಕೆಲವರಿಗೆ ತನ್ನ ಮೇಲೆ ದ್ವೇಷ ಬರುವುದು ಯಾಕೆ ಮಾಡ್ತಾನೆ? ಅವನಿಗೆ ಉಪದ್ರವ ಆಗುವುದಿಲ್ಲ. ಆದ್ದರಿಂದ ಯಾರ್ಯಾರು ಯಾವುದಕ್ಕೆ ಯೋಗ್ಯರೋ ಅಂಥವರಿಗೆ ಆ ರೀತಿಯಿಂದ ಪರಮಾತ್ಮ ಪ್ರಚೋದನೆ ಮಾಡ್ತಾರೆ. ಏನಾದರೂ ಅವರಿಗೆ ಅದರಿಂದ ಲೇಪ ಇಲ್ಲ. ಯಥಾ ವೈರಾನುಬಂಧೇನ ಮರ್ತ್ಯಃ ತನ್ಮಯತಾಂ ಯಾತ್ ನ ತಥಾ ಭಕ್ತಿಯೋಗೇನ. ಈ ಪರಮಾತ್ಮನಲ್ಲಿ ಭಕ್ತಿಯಿಂದ ಏಕಾಗ್ರತೆ ಮಾಡುವವರಿಗಿಂತ ದ್ವೇಷದಿಂದ ಏಕಾಗ್ರತೆ ಮಾಡುವವರೇ ಹೆಚ್ಚು. ಅದೇ ಸುಲಭ. ಭಕ್ತಿಯಿಂದ ಏಕಾಗ್ರತೆ ಮಾಡುವಾಗ ಬಹಳ ಶ್ರಮ, ಧ್ಯಾನ, ಉಪವಾಸ ಎಲ್ಲ ಕಷ್ಟ ಇದೆ. ದ್ವೇಷದಿಂದ ಮಾಡುವವರಿಗೆ ಏನು ಕಷ್ಟ ಇಲ್ಲ. ಆ ಸಂಖ್ಯೆ ಹೆಚ್ಚು. ಭಕ್ತರ ಸಂಖ್ಯೆ ಕಮ್ಮಿ, ದ್ವೇಷಗಳ ಸಂಖ್ಯೆ ಹೆಚ್ಚು. ಯಥಾ ವೈರಾನುಬಂಧೇನ ಮರ್ತ್ಯಃ ತನ್ಮಯತಾಂ ಯಾತ್ ನ ತಥಾ ಭಕ್ತಿಯೋಗೇನ ಇತಿವೇ ನಿಶ್ಚಿತಾಂತಿಯಿಂದ ಭಾವಿತ. ವೈರದಿಂದ ಆಗುವಷ್ಟು ಏಕಾಗ್ರತೆ ಭಕ್ತಿಯಿಂದ ಆಗುವುದೇ. ಹೀಗಾಗಿ ಒಂದು ಮತ್ತು ದ್ವೇಷದಿಂದಲೇ ಮೋಕ್ಷ ಆಗುವುದಾಗಿದ್ದರೆ ವಾದರಾಜರು ಹೇಳ್ತಾ ಇದ್ದಾರೆ, ಋಷಿಗಳಲ್ಲಿ ಯಾಕೆ ಕಷ್ಟಪಟ್ಟು ಉಪವಾಸ ತಪಸ್ಸು ಯಾಕೆ ಮಾಡ್ತಾರೆ? ಸ್ವಲ್ಪ ಶಾರ್ಟ್ ಕಟ್ ಇದೆ, ಏನು ನಿಯಮಗಳು ಬೇಕಾಗಿಲ್ಲ, ಯಾವ ನಿರ್ಬಂಧ ಇಲ್ಲ, ಸುಲಭವಾಗಿ ಮೋಕ್ಷಕ್ಕೆ ಹೋಗುವುದು. ಯಾಕೆ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಉಪನಿಷತ್ತಿನಲ್ಲಿ ವಾದರಾಜರು ಅದಕ್ಕೋಸ್ಕರ ದ್ವೇಷದಿಂದ ಮೋಕ್ಷ ಅಲ್ಲವೇ ಹಾಗೆ ಎಲ್ಲರೂ ಆ ಮಾರ್ಗ ಅನುಸರಿಸ್ತಾ ಇದ್ದಾರೆ. ಭಕ್ತಿ ಮಾರ್ಗ, ಅದಕ್ಕೆ ಪ್ರೇಮ ಬೇಕು, ಅದೇ ಅದರಿಂದ ಮೋಕ್ಷವನ್ನು
ದ್ವೇಷದಿಂದ ಮುಖ್ಯ ಇಲ್ಲ. ಶಿಶುಪಾಲ ಇವರೆಲ್ಲ ಅಸುರಾವೇಶದಿಂದ ದ್ವೇಷ, ಆ ದ್ವೇಷದ ಜೊತೆಗೆ ಭಕ್ತಿ ಇತ್ತು. ಆ ದ್ವೇಷ ಮಾಡಿದವನಿಗೆ ತಮಸ್ಸಾಯಿತು, ಭಕ್ತಿ ಮಾಡಿದ ಇವನಿಗೆ ದ್ವಾರಪಾಲಕನಿಗೆ ಸಮುದ್ರ ಆಯಿತು. ದ್ವೇಷ ಭಕ್ತಿ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ. ಆವೇಶ ಇದ್ದಪ್ಪ ಶಿಶುಪಾಲನಿಗೆ ಆವೇಶ ಇದೆ, ಒಂದು ಕಡೆ ದ್ವೇಷವಿದೆ, ಒಂದು ಕಡೆ ಭಕ್ತಿ ಇದೆ. ಏಕಕಾಲದಲ್ಲಿ ಜನ ಏಕಕಾಲದಲ್ಲಿ ಎರಡೂ ಅಭಿವ್ಯಕ್ತಿ ಆಗಲಿ ಸಾಧ್ಯ ಇಲ್ಲ. ಹಾಗಾಗಿದೆ ಆಗಿದೆ ಅವನಿಗೆ. ನಮ್ಮಲ್ಲಿ ಏಕಾದಲ್ಲಿ ಎರಡು ಇದೆ. ಈಗ ಮಾಡಬಾರ್ದು, ಸಂಜೆ ಅಂದರೆ ಏಕಾದಶಿ ಉಪವಾಸ ಮಾಡಬೇಕು ಮಾಡಬಾರ್ದು. ಏಕಾದಲ್ಲಿ ಎರಡು ಇಚ್ಛೆ ನಾನು ತೆಗೆದುಕೊಳ್ಳುವಾಗ ಬೇಡ ಅಂತ ಬೇಕು. ಏಕಕಾಲದಲ್ಲಿ ಅದೆಲ್ಲ ಬೇರೆ ಬೇರೆ ಕಾರಣದಿಂದ ಎರಡು ಕಾಲದ ಇಚ್ಛೆ ಕೊಡಲಿಕ್ಕೆ ಅವಕಾಶ ಇದೆ. ಅದರಂತೆ ಶಿಶುಪಾಲನೆ ಹೇಳ್ತಾರೆ, ಒಮ್ಮೊಮ್ಮೆ ಕೃಷ್ಣನನ್ನು ಭಾರೀ ಭಕ್ತಿ ಬರ್ತಾ ಇದೆ, ಏನು ಗೊತ್ತಾಗುವುದಿಲ್ಲ. ದರಾಸದಲ್ಲಿ ಸಿಟ್ಟೆ ಬರ್ತದೆ. ಶಿಶುಪಾಲ ಹೇಳುವಾಗ ಕಣ್ಣಿನ ಶಿಶುಪಾಲ ಕೃಷ್ಣ ಮನೆಯಲ್ಲಿ ಮಾಡೋಣ, ನನಗೇನೋ ಒಮ್ಮೆ ವಿರೋಧ ಮಾಡುವಾಗ ಒಮ್ಮೆ ಬಹಳ ಭಕ್ತಿ ಬರ್ತಾವಲ್ಲ ಶಿಶುಪಾಲನಲ್ಲಿ ಹಾಗೆ ಅಂತ ಹೇಳಿದೆ. ಅಷ್ಟು ಹೇಳಿದ್ದಕ್ಕೆ ಹೋಗಿ ಹೇಳಿದೆ ಅದು ಚೆನ್ನಾಗಿದೆ. ಹೀಗೆ ಅದನ್ನು ಎರಡೂ ಉಂಟು. ದೈತ್ಯರ ಆದೇಶದಿಂದ ಇವರಿಗೆ ಸ್ವಭಾವತಃ ಇವರು ಭಕ್ತರು, ದೈತ್ಯಾವೇಶದಿಂದ ತಾತ್ಕಾಲಿಕ ದ್ವೇಷ. ಕೈಕೆ ಒಳ್ಳೆಯವರು, ಆದರೆ ಮಂಥನೆಯ ಉಪದೇಶದಿಂದ ತಾತ್ಕಾಲಿಕವಾಗಿ ರಾಮನಿಗೆ ವಿರುದ್ಧವಾಗಿ ಕೆಲಸ ಮಾಡಿದರು. ಅದೇ ಅದರಲ್ಲಿ ಭಕ್ತರು ಭಕ್ತಿ ಉಂಟು, ದ್ವೇಷ ಉಂಟು. ಯಥಾ ವೈರಾಭಿನಿವೇಶನಃ ತಥಾ ಭಕ್ತಭಿನಿವೇಶನ ನ ಸಂತಿ. ವೈರದಿಂದ ಏಕಾಗ್ರತೆ ಉಳ್ಳವರು ಹೆಚ್ಚು, ಭಕ್ತಿಯಿಂದ ಏಕಾಗ್ರತೆ ಬಹಳ ಕಡಿಮೆ. ಅನ್ಯಥಾ ಭಕ್ತಾನಿಯ ಬಹು ಹರಿಕೊರಿಯ, ಭಕ್ತರ ಸಂಖ್ಯೆ ಹೆಚ್ಚು, ಭಕ್ತರ ಸಂಖ್ಯೆ ಕಮ್ಮಿ, ದ್ವೇಷಗಳ ಸಂಖ್ಯೆ ಅದೇ ಲೋಕದಲ್ಲೀಗ ಭಕ್ತರ ಸಂಖ್ಯೆ ಹೆಚ್ಚು, ನಾಸ್ತಿಕರ ಸಂಖ್ಯೆ ಬಹಳ ಕಮ್ಮಿ. ಏಕಾಗ್ರ ಭಕ್ತರ ಏಕಾಗ್ರತೆ ಭಕ್ತರೇ ಆಗಲಿಲ್ಲ, ಆದರೆ ಭಕ್ತರೇ ಹಿಂದಿನವರು ಮಾಡಿದ ಸಂಸ್ಕಾರದಿಂದ ಇಷ್ಟು ನಾಸ್ತಿಕರಿಂದ ಎಷ್ಟು ಮಂದಿ ಇದ್ದಾರೆ. ನಾಸ್ತಿಕದಲ್ಲಿ ಕೂಡ ಒಳಗೊಂಡೊಂದಿಗೆ ಒಮ್ಮೊಮ್ಮೆ ದೇವಸ್ಥಾನಕ್ಕೆ ಹೋಗ್ತಾರೆ. ನಾಸ್ತಿಕರಂತೂ ಭಾಳ ಮಂದಿ ಆಸ್ತಿಕರು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಭಾಳ ಇದೆ. ವಿರೋಧ ಭಕ್ತಿ ಅಂತ ಹೇಳಿದ. ವಿರೋಧ ಭಕ್ತಿ, ವಿರೋಧ ಭಕ್ತಿ ದ್ವೇಷ, ವಿರೋಧ ಭಕ್ತಿ. ವಿರೋಧ ಭಕ್ತಿ ಅಂದರೆ ಏನು ಕೇಳ್ತಾರೆ? ವಿರೋಧ ಭಕ್ತಿ ನಮ್ಮಲ್ಲಿಲ್ಲ, ಇದೇ ವಿರೋಧ ಭಕ್ತಿ. ಅಂದರೆ ಏನು ಏನು ಅಂತ ವಿರೋಧ ಭಕ್ತಿ ಅಂದರೆ ಏನು? ದೇಶ ಸಮೇತ ಭಕ್ತಿ, ದೇಶಯುಕ್ತವಾದ ಭಕ್ತಿ ವಿರೋಧ ಭಕ್ತಿ. ಕೀಟದ್ವೇಷಸ್ಕೃತಾರಿಂದ ಕೆಲವರು ವಿರೋಧ ಭಕ್ತಿಯಿಂದ ಬರೀ ವಿರೋಧವೇ, ಪ್ರೇಮ ಇಲ್ಲವೇ ಇಲ್ಲ ಅಂಥವರು ಅಂತ ಹೇಳ್ತಾರೆ. ಅಂಥದ್ದು ಇಲ್ಲವೇ ಇಲ್ಲ. ಯಾರು ಬೇರೆ ವಿರೋಧವೇ, ಭಕ್ತಿಯೇ ಇಲ್ಲ. ಶಿಶುಪಾಲ ವಿರೋಧ ಭಕ್ತಿ, ವಿರೋಧ ಉಂಟು, ಭಕ್ತಿ ಉಂಟು. ಬೇರೆ ವಿರೋಧವೇ, ಭಕ್ತಿ ಇಲ್ಲವೇ ಇಲ್ಲ. ಒಂದು ಕೀಟ, ಅದಕ್ಕೊಂದು ಭ್ರಮರ, ಅದನ್ನು ಕೀಟವನ್ನು ಹಿಡಿದು ಅದಕ್ಕೆ ಆಹಾರ ಅದೇನು ಕೊಡ್ತದೆ. ಅದನ್ನೇ ಭಯದಿಂದ ಭ್ರಮರ ಕೀಟ ನೋಡಿ ನೋಡಿ ಅದಕ್ಕೆ ಭ್ರಮಣತ್ವ ಬರ್ತದೆ ಅಂತ ಭಕ್ತಿಯಿಂದ. ಕೀಟ ವೇಷಸ್ಕೃತಂತಹ ಕುಡ್ಡೆ ಯಾಂತ ಮನುಸ್ಮರ, ಗೋಡೆಯಲ್ಲಿ ತೂತಿನಲ್ಲಿ ಕೀಟವನ್ನು ಇಟ್ಟಿದೆ, ಅದು ಆಚೆಗೆ ಹೋಗಲಿಕ್ಕೆ ಆಗುವುದಿಲ್ಲ. ಭ್ರಮರ ಅದರ ಸುತ್ತಲೂ ಸುತ್ತಾಗಿ ಆಹಾರವನ್ನು ಕೊಡ್ತಾ ಇರ್ತದೆ. ಭಯ ಉಂಟು ಅದಕ್ಕೆ, ವೈರ ಇಲ್ಲ, ವೈರ ಇದ್ದಾಗ ಆಹಾರ ಕೊಡ್ತಾ ಇದೆ. ನಿರ್ವೈರ ಭಯ, ವೈರವಿಲ್ಲದ ಭಯ. ಒಂದು ಭಯ, ದ್ವೇಷ, ನಿರ್ವೈನ ಭಯ. ನಿರ್ವೈರೇನ ಭಯ ಅಂದರೆ ಅದರ ಆಶ್ರಯ ಅದನ್ನೆಲ್ಲ ನಾಶ ಮಾಡಿ ಉಪದ್ರವ ಮಾಡದಿದ್ದರೆ ವೈರ ಇಲ್ಲ, ಭಯ ಮಾತ್ರ ಉಂಟು. ನಿರ್ವೈರ ಭಯ. ಅದರಿಂದ ಕೀಟ ವೇಷಸ್ಕೃತ, ಆ ಭ್ರಮರದಿಂದ ಅದು ವಿರುದ್ಧವಾಗಿ ಕುಡ್ಡೆಯ ಅಂತ ಮನುಷ್ಯರನ್ನು
ಸಂಭ್ರಮ ಭಯಯೋಗೇನ ಭಿನ್ನತೆ ತತ್ವರೂಪ. ಅದರಂತೆ ಪರಮಾತ್ಮನಲ್ಲಿ ಏಕಾಗ್ರತೆಯಿಂದ ಶಿಶುಪಾಲಾದಿಗಳು ಕೂಡ ಮೋಕ್ಷ ಪಡೆದಿದ್ದಾರೆ. ಭಯ ಅಥವಾ ಹಂಸ ಭಯದಿಂದ ಏಕಾಗ್ರತೆ ಬೇಕು ಅಂತ, ಅದರ ಜೊತೆಗೆ ಭಕ್ತಿಯು ಬೇಕು ಅಂತ ಇಟ್ಟುಕೊಂಡು ಕೀಟಾಪೇಶಸ್ಕೃತ ಇತ್ಯಾದಿ ಚೈಜ್ಞಾನಿನ ಭಕ್ತಿಯು ತತ್ವ ಪ್ರತಿಪಾದನೆ. ಶ್ರೀಪಾಲನಿಗೆ ಕೀಟದಂತೆ ಭಕ್ತಿಯುಕ್ತವಾದ ದೇಶ. ಅಲ್ಲಿ ಹಾಗೆ ಅವರು ಧರ್ಮ ಅದಕ್ಕೆ ಬೇಕಾದ ಆಹಾರ ಕೊಡ್ತಾರೆ. ಪ್ರೀತಿಯುಕ್ತವಾದ ದ್ವೇಷ, ಭಯ. ಇಲ್ಲಿ ಪ್ರೀತಿಯುಕ್ತವಾದ ದ್ವೇಷ. ಸ್ನೇಹಾದಿ ಆಯತನ ನಾಶಾನಿ ಉಪದ್ರವಸ್ಯ ನಾಸ್ತಿ ಇತಿ ನಿರ್ವಿವೇಣ.
ನಿರ್ವೀರ್ಯ ವಿಚಾರ ಮಾಡ್ತಾರೆ ಗೊತ್ತಾಗ್ತಾ ಇದೆ. ನಿರ್ವೀರ್ಯ ಹರಿಯೇನು ವೈರಾನುಬಂಧೇನ ನಿರ್ವೈರ ವೈರವೇ ಇಲ್ಲ ಅಂತಾದರೆ ಏಕಾಗ್ರತೆ ಬರ್ತದೋ ಒಳ್ಳೆಯ ಸಾಧ್ಯ. ನಿರ್ವೈರೇನ ಅಂತ ಹೇಳ್ತಾರೆ. ಯಥಾ ವಿದ್ಯುತ್ ನೋಡ್ತೇವೆ. ವೈರಾನುಬಂಧೇನ ನಿರ್ವೈರಿನ ಭಯ ಭಯನ ನಿರ್ವೈರಿಗಿಂತ ವೈರವೇ ಇಲ್ಲ ಅಂತಾದರೆ ಅದಕ್ಕೆ ಅಲ್ಲಿ ನಿರ್ವೈರ ಅಂತ ಹೇಳಿದ್ರೆ ಅಲ್ಲಿ ಭಕ್ತಿ ಇರಬೇಕು. ವೈರವೇ ಇಲ್ಲ ಅಂತ ಹೌದು, ಭಕ್ತಿ ಇರಬೇಕು. ಭಕ್ತಿ ಬೇಕಂತಿಲ್ಲ, ಬೇರೆ ಇಲ್ಲ. ಸ್ನೇಹಾಧ್ಯಾಯದ ಜಾತಿ ಉಪದ್ರವಾಸ್ತಿ ನಾಸ್ತಿ. ಇವನಿಂದ ಯಾವ ಉಪದ್ರವ ಇಲ್ಲ, ವೈರ ಇಲ್ಲ. ತಟಸ್ಥವಾಗಿರ್ತದೆ. ಅದು ಏಕಾಗ್ರತೆ ಬರ್ತದೆ. ಸ್ವಲ್ಪ ವಿಚಾರ ಮಾಡ್ತೀನಿ. ನಿರ್ವೀರ್ಯ ಎಂಬುದು ಯಾಕೆ ಏಕಾಗ್ರತೆ ಏಕಾಗ್ರತೆ ವೈರ ಇಲ್ಲ. ನಿರ್ವೈರ ಅಂದ್ರೆ ವೈರ ಕಾರಣ ಏನು ಉಪದ್ರವ. ಅವರ ಮನೆಯಲ್ಲಿ ಹಾಳು ಮಾಡಿದ ತಲೆಗೆ ಹಿಂಸೆ ಕೊಟ್ಟ ವೈರ ಬರ್ತದೆ. ಅದು ನಿತರಾಮ್ ವೈರ ಯಾವಾಗಲೂ ಬೇರೆ ಇಲ್ಲ. ವೈರ ಇಲ್ಲ ಅಂತಾದರೆ ಅವನಿಗೆ ಏಕಾಗ್ರತೆ ಆಗಿಬಿಡ್ತದೆ. ಅಲ್ಲ, ನಿತರಾಮ್ ವೈರ ಏಕಾಗ್ರತೆ ವೈರ ಇಲ್ಲ ಅಂತಾದರೆ ಅವರು ಮಡಗಿದ್ದಾನೆ, ನಮಗೆ ಉಪದ್ರ ಕೊಟ್ಟಿಲ್ಲ, ಅಲ್ಲಿ ಏಕಾಗ್ರತೆ ಮಾಡ್ತಿದ್ದ. ಏಕಾಗ್ರತೆ ನಿರ್ವೈರ ಕಾರಣ ಹೇಗೆ ಕುತೂಹಲ. ಅದು ಏಕಾಗ್ರತೆ. ಏಕಾಗ್ರತೆ ಒಂದೋ ಸ್ನೇಹ ಬೇಕು, ಒಂದೋ ಭಯ ಬೇಕು, ಒಂದೋ ದ್ವೇಷ ಬೇಕು, ಒಂದೋ ಕಾಮ ಬೇಕು. ಬರೀ ನಿರ್ವೈರ ಹೇಗೆ? ಕೀಟದಲ್ಲಿ ಮೂರೂ ಇದೆ. ಕೀಟದಲ್ಲಿ ಮೂರೂ ಇದೆ. ಸಂಭ್ರಮ, ಭಯ, ಯೋಗ ಮೂರೂ ಇದೆ. ಸಂಭ್ರಮ, ದ್ವೇಷ, ಸ್ನೇಹ, ಕಾಮಗಳು. ನಡೆಯುತ್ತೆ. ಎಷ್ಟು ಮಾಡ್ತೀವಿ ಅವ್ರು ಗುಜರಾತಿ ಮಾಡ್ತಾರೆ. ದ್ವೇಷವಿಲ್ಲದೆ ಆಗಲಿ, ಭೈರವ ಸರಿಯಿಲ್ಲ. ನೋಡಿ ಆ ನಿರ್ವೀರ್ಯ ನಮಗೆ ಹೇಗೆ ವಿಚಾರ ಮಾಡಿ. कीटः चैत्यादीनां तथा कनीयसा एव देवाः जायसा असुरः. अभी देवತೆಗಳ ಸಂಖ್ಯೆ ಕಮ್ಮಿ, असुर ಸಂಖ್ಯೆ ಹೆಚ್ಚು. ತನ್ಮಯತಾದೆ ಭಗವಂತನಲ್ಲಿ ಮನಸ್ಸು ಏಕಾಗ್ರತೆ. ಮಾನವಾಭ್ಯಾಹ ಯಥಾ ನಿತ್ಯಂ ದ್ವೇಷಾತ್ ಆಗ್ರಹವು ಸ್ವಾಭಾವಿಕ ದೇಶ ಉಂಟು. ಆದರೆ ಪರಮಾತ್ಮನ ಅಷ್ಟವರಿಗೆ ಆಗ್ರಹ ಇದ್ದಷ್ಟು ಭಕ್ತರಿಲ್ಲ. ಭಕ್ತರಿಗೆ ನೆಮ್ಮದಿವರಿಗೆ ಮಾತ್ರ ಇರ್ತದೆ, ಉಳಿದವರಿಗೆ ಅಷ್ಟು ಆಗ್ರಹ ಇಲ್ಲ. ಕಲಿಗೆ ಬ್ರಹ್ಮದೇವರಿಗೆ ಎಷ್ಟು ಭಕ್ತಿಯೋ ಅಷ್ಟೇ ದ್ವೇಷ ಕಲಿಗೆ ಉಂಟಾದವರಿಗಿದೆ. ಅದರಿಂದ ಪರಮಾತ್ಮನ ಭಕ್ತಿಯಿಂದ ಪ್ರೇಮದಿಂದ ಏಕಾಗ್ರತೆ ಸಂಪಾದಿಸುವುದು ಕಷ್ಟ.
ದ್ವೇಷದಿಂದ ಏಕಾಗ್ರತೆ ಸಂಪಾದಿಸುವುದು ಸುಲಭ. ಯೋಗ ಪ್ರೀತಿ ಸ್ನೇಹ ತಥಾ ಯೋಗ ಯೋಗ ಸ್ನೇಹ ಸಂಭ್ರಮ ಭಯ ಯೋಗೇನ ವಿಂದತಿ. ಸಂಭ್ರಮ ಭಯ ಯೋಗ ಅಂದರೆ ಸ್ನೇಹ, ಯೋಗ ಸ್ನೇಹ. ಸಂಭ್ರಮ ಭವ ಸಂಭ್ರಮ ಭಯಯುಕ್ತ ಸ್ನೇಹ. ಸಂಭ್ರಮ ಭಯ ಯೋಗೇನ, ಸಂಭ್ರಮ ಭಯ ಇದರಿಂದ ಕೂಡಿದ ಯೋಗೇನ ವಿಂದತೆ ತತ್ವರೂಪಿತ. ಹೀಗಾಗಿ ವಿದ್ಯಾವೇಶದಿಂದ ಪರಮಾತ್ಮನಲ್ಲಿ ಅಷ್ಟು ಕಾರುಣ್ಯ. ಪಾಪ ದ್ವಾರಪಾಲಕ ದ್ವೇಷ ಮಾಡಿದ, ಆದರೂ ನನ್ನ ಭಕ್ತ ಸಹಜವಾಗಿ ಅವನಿಗೆ ದ್ವೇಷ ಇಲ್ಲ, ಏನು ಅಸುರಾವೇಶದಿಂದ ದ್ವೇಷ ಮಾಡಿದ್ದಾನೆ ಅಂತೇಳಿ ಅವನ ತಪ್ಪನ್ನು ಮನಿಸಿ ಅವನ ಅಷ್ಟು ಕರುಣೆ ತೋರಿಸಿದ್ದಾನೆ. ದ್ವೇಷ ಮಾಡಿದರೂ ನಿಜವಾಗಿ ಅವನು ಒಳ್ಳೆಯವನಾಗಿದ್ದಾನೆ, ಏನೋ ತಾತ್ಕಾಲಿಕ ದ್ವೇಷ ಅಂತ ಹೇಳಿ ಅದನ್ನು ಕ್ಷಮಿಸಿ ಅನುಗ್ರಹ ಮಾಡಿದ್ದಾನೆ. ಇದು ಭಗವಂತನ ಕಾರಣ. ವೇದ ಹಾಗೆ ಹೇಳಬೇಕು, ಜರಾಸಂಧ ವೇದ ಪ್ರೇಮ ಎಲ್ಲಿವೇ ಇದೆ, ಅದರಿಂದ ಅವನನ್ನು ಪರಮಾತ್ಮ ಕಾರಣ ತೋರಿಸಿದೆ. ವಿಶ್ವದಲ್ಲಿ ಕಾರಣ ತೋರಿಸೋದಕ್ಕೆ ಸಹಜವಾದ ದ್ವೇಷ ಇದೆ. ಭಕ್ತರಾದವರು ಏನೋ ನಿತ್ಯಾವೇಶದಿಂದ ತಪ್ಪು ಮಾಡಿದರೂ ಪರಮಾತ್ಮ ಕ್ಷಮಿಸ್ತಾನೆ. ಅಷ್ಟು ಕಾರುಣ್ಯಕ್ಕೆ ಉಂಟು. ಗಾಳಿ ಪಾಠ ಇದೆ.